2023ಕ್ಕೆ ಏನು ನೂತನವಾದಂತಹ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ, ತನ್ನ ಅವೈಜ್ಞಾನಿಕವಾದಂತಹ ಆರ್ಥಿಕ ನೀತಿಯಿಂದಾಗಿ ಇಡೀ ರಾಜ್ಯ ತತ್ತರಿಸ್ತಾ ಇದೆ. ಹಣದುಬ್ಬರದ ವೇಗ, ಇನ್ಫ್ಲೇಷನ್ ರೇಟ್ ಇಡೀ ದೇಶದಲ್ಲಿ ಅತಿ ಹೆಚ್ಚು ಹಣದುಬ್ಬರವನ್ನು ಹೊಂದಿರುವಂಥದ್ದು ಕರ್ನಾಟಕ ಇವತ್ತಿನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ. ಅಗತ್ಯಕ್ಕಿಂತ ಹೆಚ್ಚಿನ ಬೆಲೆ ಏರಿಕೆ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಆರ್ಥಿಕವಾದಂತಹ ನಿರ್ವಹಣೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಈ ಮೊದಲೇ ನಾವು ಹೇಳಿದ್ವಿ, ರೆವಿನ್ಯೂ ಡೆಫಿಸಿಟ್ ಬಜೆಟ್ 2006ನೇ ಇಸ್ವಿಯಿಂದ ಕೋವಿಡ್ ವರ್ಷದಲ್ಲಿ ಒಂದು ಹೊರತುಪಡಿಸಿದ್ರೆ 2019 ಒಂದು ಹೊರತುಪಡಿಸಿದ್ರೆ ನಿರಂತರವಾಗಿ ರೆವಿನ್ಯೂ ಸರ್ಪ್ಲಸ್ ಅಲ್ಲಿ ಇದ್ದಂತಹ ರಾಜ್ಯ. 2023 ಮತ್ತು 24ರ ಆಯವ್ಯಯವನ್ನ ಗಮನಿಸಿದಾಗ ನಮ್ಮ ಎಸ್ಸಿ ಮೋರ್ಚಾದ ರಾಜ್ಯಾಧ್ಯಕ್ಷರಾದಂತಹ ಸಿಮೆಂಟ್ ಮಂಜು ಅವರನ್ನು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಎರಡು 2023 ಮತ್ತು 24ರ ಆಯವ್ಯಯದಲ್ಲಿ ಸ್ಟೇಟ್ ಓನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಇರುತ್ತೆ. ಬಜೆಟ್ಗೆ ಇರುವಂಥದ್ದು 3 ಮೇನ್ ಸೋರ್ಸ್ಗಳು. ಒಂದು ಸ್ಟೇಟ್ ಓನ್ ಟ್ಯಾಕ್ಸ್ ರೆವಿನ್ಯೂ, ನಾನ್ ಟ್ಯಾಕ್ಸ್ ರೆವಿನ್ಯೂ, ಸೆಂಟ್ರಲ್ ಗ್ರಾಂಟ್ ಅಂಡ್ ಸೆಂಟ್ರಲ್ ಏಡ್. ಸೆಂಟ್ರಲ್ ಗ್ರಾಂಟ್ ಅಂಡ್ ಸೆಂಟ್ರಲ್ ಏಡ್ ಎಷ್ಟು 15th ಫೈನಾನ್ಸ್ನಲ್ಲಿ ಕಮಿಟ್ ಆಗಿದೆ ಅಷ್ಟು ಪೂರ್ಣ ಪ್ರಮಾಣದಲ್ಲಿ ಬರ್ತಾ ಇದೆ. ಸ್ಟೇಟ್ ಓನ್ ಟ್ಯಾಕ್ಸ್ ರೆವಿನ್ಯೂ ಮತ್ತೆ ನಾನ್ ಟ್ಯಾಕ್ಸ್ ರೆವಿನ್ಯೂದಲ್ಲಿ ರಾಜ್ಯ ಸರ್ಕಾರ ನಿರಂತರವಾಗಿ ಗುರಿಯನ್ನ ಮುಟ್ಟುವಲ್ಲಿ ವಿಫಲ ಆಗಿದೆ. ಓನ್ ಟ್ಯಾಕ್ಸ್ ರೆವಿನ್ಯೂ ಮತ್ತೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಏನು ಅಂದ್ರೆ, ನಾನು ಈ ವರ್ಷದಲ್ಲಿ ನನ್ನ ಸ್ವಂತ ತೆರಿಗೆಯಿಂದ ಇಷ್ಟು ಕಲೆಕ್ಟ್ ಮಾಡ್ತೀನಿ ಅಂತ ಬಜೆಟ್ ಅಲ್ಲಿ ಹೇಳ್ಕೊಳ್ತಾರೆ. ಅದಕ್ಕೆ ಒಂದು ಮುದ್ರಾಂಕ, ಮೋಟಾರ್ ವೆಹಿಕಲ್ ಆಕ್ಟ್, ಅನಂತರ ಎಕ್ಸೈಸ್, GST ಶೇರ್, ಇವಿಷ್ಟು. GST ಶೇರ್ ಏನು ಬರಬೇಕು ಅದು ಅವರ ನಿಗದಿಗಿಂತಲೂ ಜಾಸ್ತಿ ಬಂದಿದೆ. ಅವರು ಫೇಲ್ಯೂರ್ ಆಗಿರುವಂಥದ್ದು ಸ್ಟಾಂಪ್ಸ್ ಅಂಡ್ ಡ್ಯೂಟಿಯಲ್ಲಿ, ಎಕ್ಸೈಸ್ ಡ್ಯೂಟೀಸ್ ಅಲ್ಲಿ, ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ನಲ್ಲಿ. ಈ 3ರಲ್ಲೂ ಈ ರಾಜ್ಯ ಸರ್ಕಾರ ಗುರಿಯನ್ನ ಮುಟ್ಲಿಕ್ಕೆ ಆಗಲಿಲ್ಲ. ಯಾಕಾಗಲಿಲ್ಲ ಅಂದ್ರೆ, ಇವರು ಎರ್ರಾಬಿರಿಯಾಗಿ ಗುರಿಯನ್ನ ಇಟ್ಕೊಂಡ್ರು. ಬೊಮ್ಮಾಯಿ ಅವರು ಬಜೆಟ್ ಅನ್ನ ಮಂಡಿಸಿದಾಗ ಸ್ಟಾಂಪ್ಸ್ ಡ್ಯೂಟಿಯಲ್ಲಿ 19,000 ಕೋಟಿ ಗುರಿ ಇತ್ತು. ಯಾವಾಗ ಫೆಬ್ರವರಿಯಲ್ಲಿ ಮಂಡಿಸಿದ್ರು. ಸಿದ್ದರಾಮಯ್ಯನವರು ಮೇನಲ್ಲಿ ಮಂಡಿಸುವಾಗ 19,000 ಇದ್ದಿದ್ದನ್ನ 26,000 ಕೋಟಿಗೆ ತಂದ್ರು. ಎಕ್ಸೈಸ್ ಅಲ್ಲಿ 25,000 ಕೋಟಿ ಇಟ್ಟಿದ್ದನ್ನ 38,000 ಕೋಟಿ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ಹೇಳ್ಕೊಂಡ್ಬಿಟ್ರು. ಇದರ ಪರಿಣಾಮ ಜನರ ಮೇಲೆ ಬೆಲೆ ಏರಿಕೆ ಜಾಸ್ತಿ ಆಗೋದಕ್ಕೆ ಕಾರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.